ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೋಷಿಯಾಲಜಿ DSC 10 ಫಿಫ್ತ್ ಸಂಬಂಧಿಯ ಪ್ರಶ್ನೆ, ಸಾಮಾಜಿಕ ಚಲನೆ ಎಂದರೇನು, ಅದರ ಪ್ರಕಾರಗಳು ಯಾವುವು? ಹಾರ್ಟ್ಮನ್ ಅವರ ಪ್ರಕಾರ ಒಂದು ಸಾಮಾಜಿಕ ವರ್ಗದಿಂದ ಇನ್ನೊಂದು ಸಾಮಾಜಿಕ ವರ್ಗಕ್ಕೆ ಚಲಿಸುವ ಕ್ರಿಯೆಯನ್ನು ಸಾಮಾಜಿಕ ಚಲನೆ ಎಂದು ಕರೆಯುವರು. ಹಾರ್ಟ್ಮನ್ ರವರ ಪ್ರಕಾರ ನೋಡ್ಬರ್ರಿ, ಅದರ ಪ್ರಕಾರಗಳದಾವ್ರಿ. ಫಸ್ಟ್ ಒನ್ ಶೃಂಗ ಚಲನೆ ಅಥವಾ ಲಂಬ ಚಲನೆ. ಲಂಬ ಚಲನೆ ಎರಡು ಪ್ರಕಾರಗಳು, ಸಾಮಾಜಿಕ ಆರೋಹ ಮತ್ತು ಸಾಮಾಜಿಕ ಅವರೋಹ, ಮತ್ತು ಸಾಮಾಜಿಕ ಏರಿಕೆಯನ್ನು ಅನ್ಬೋದು ರೀ, ಸಾಮಾಜಿಕ ಇಳಿಕೆಯನ್ನು ಅನ್ಬೋದು ರೀ. ತದನಂತರ ಎರಡು ಸಮಾನಾಂತರ ಚಲನೆ. 12ನೇ ಪ್ರಶ್ನೆ ರೀ, ಆದಿವಾಸಿಗಳಲ್ಲಿ ಮಂದಗತಿಯಲ್ಲಿ ಸಾಮಾಜಿಕ ಚಲನೆಯ ಕಾರ್ಯಗಳು. ಫಸ್ಟ್ ಒನ್ ಸಾಂಸ್ಕೃತಿಕ ಅಂತರ, ಸೆಕೆಂಡ್ ಒನ್ ಸಾಂಸ್ಕೃತಿಕ ಬಂಡವಾಳದ ಕೊರತೆ, ಥರ್ಡ್ ಒನ್ ಬಡತನ ಮತ್ತು ನಿರುದ್ಯೋಗ ಮತ್ತು ಅನಕ್ಷರತೆ, ಫೋರ್ತ್ ಒನ್ ರಾಜಕೀಯ ಶಕ್ತಿ ಹಿನ್ನೆಲೆ. 13ನೇ ಪ್ರಶ್ನೆ ನೋಡಿದಾದರೆ 13ನೇ ಪ್ರಶ್ನೆ, ಆದಿವಾಸಿಗಳ ಮತ್ತು ಜಾತಿಗಳ ನಡುವಿನ ವ್ಯತ್ಯಾಸಗಳು. ಫಸ್ಟ್ ಒನ್ ಜಾತಿ ಹಾಗೂ ಬುಡಕಟ್ಟು ಪರಿಕಲ್ಪನೆಗಳನ್ನು ವಾಕ್ಯಗಳಲ್ಲಿ ವ್ಯತ್ಯಾಸವನ್ನು ಪ್ರಾದೇಶಿಕ ನೆಲೆಗಳನ್ನು ತಿಳಿಸ್ಬೋದು ರೀ. ಥರ್ಡ್ ಒನ್ ಧಾರ್ಮಿಕ ನೆಲೆ, ಫೋರ್ತ್ ಒನ್ ಭಾಷೆಯ ಮಾನದಂಡ, ಫಿಫ್ತ್ ಒನ್ ಆರ್ಥಿಕ ಹಿಂದುಳಿಕೆಯ ಅಂಶಗಳ ಬಗ್ಗೆ ತಿಳಿಯುವುದು, ಸಿಕ್ಸ್ತ್ ಒನ್ ಉದ್ಯೋಗದ ಮಾನದಂಡ. ನಂತರ ಮುಂದುವರೆದು 14ನೇ ಪ್ರಶ್ನೆ ನೋಡಿದಾಗ ಆದಿವಾಸೀಕರಣ ಎಂದರೇನು ಮತ್ತು ಆದಿವಾಸೀಕರಣವನ್ನು ಸೂಚಿಸುವ ಕೆಲವು ಪ್ರಮುಖ ಅಂಶಗಳು ಮತ್ತು ಲಕ್ಷಣಗಳು. ಆದಿವಾಸೀಕರಣ ಎಂಬುದು ಒಂದು ಬಗೆಯ ಪ್ರಕ್ರಿಯೆಯಾಗಿದ್ದು, ಇದರಲ್ಲಿ ಆದಿವಾಸಿಗಳಲ್ಲಿ ಹಂಚಿಕೊಳ್ಳಲ್ಪಟ್ಟಿರುವ ಹಾಗೂ ಮೌಲ್ಯಗಳು, ನಂಬಿಕೆಗಳು ಹಾಗೂ ಆದಿವಾಸಿಯ ಆಕಸ್ಮಿಕತೆಯ ಲಕ್ಷಣಗಳ ಮೇಲೆ ಬಲವಾದ ಒತ್ತು ನೀಡುತ್ತದೆ ಎಂಬುದನ್ನು ನಾವು ಆದಿವಾಸೀಕರಣ ಎಂದು ತಿಳಿಯಬಹುದು ರೀ. ಆದಿವಾಸೀಕರಣದಲ್ಲಿ ಪ್ರಮುಖ ಅಂಶಗಳು ಹಾಗೂ ಲಕ್ಷಣಗಳು. ಪ್ರಶ್ನೆ ಆದಿವಾಸಿಯ ಆತ್ಮೀಯತೆಯ ಸಂರಕ್ಷಣೆ, ಸೆಕೆಂಡ್ ಒನ್ ಸಾಂಸ್ಕೃತಿಕ ಪುನರುಜ್ಜೀವನ, ಥರ್ಡ್ ಒನ್ ವಿಶಿಷ್ಟ ಸಾಂಸ್ಕೃತಿಕ ಆಚರಣೆಗಳು, ಫೋರ್ತ್ ಒನ್ ಶಿಕ್ಷಣ ಮತ್ತು ಅರಿವು, ಫಿಫ್ತ್ ಒನ್ ರಾಜಕೀಯ ಸಬಲೀಕರಣ, ಸಿಕ್ಸ್ತ್ ಒನ್ ಆರ್ಥಿಕ ಸುಸ್ಥಿರತೆ, ಸೆವೆಂತ್ ಒನ್ ಭೂಮಿ ಮತ್ತು ಸಂಪನ್ಮೂಲದ ಹಕ್ಕು. ತದನಂತರ ಮುಂದುವರೆದು 15ನೇ ಕ್ವೆಶ್ಚನ್ ನೋಡಿದಾಗ ಆದಿವಾಸಿಯ ವಿಸಂಸ್ಕೃತೀಕರಣ ಎಂದರೆ ಮತ್ತು ಇದರ ಲಕ್ಷಣಗಳನ್ನು ಹಾಗೂ ಕಾರಣಗಳನ್ನು ಬರೆಯಿರಿ. ಇದು ಇಂಪಾರ್ಟೆಂಟ್ ರೀ, 10 ಮಾರ್ಕ್ಸಿಗೆ ರೀ. ಆದಿವಾಸಿಯ ವಿಸಂಸ್ಕೃತೀಕರಣ ಎಂಬುದು ಪ್ರಕ್ರಿಯೆಯಾಗಿದ್ದು, ಇದರಲ್ಲಿ ವ್ಯಕ್ತಿಗಳ ಹಾಗೂ ಸಮೂಹ ಪಾರಂಪರಿಕವಾಗಿ ಆದಿವಾಸಿ ಇಲ್ಲವು ಜನಾಂಗೀಯ ಸಂಬಂಧಗಳ ಬೇರ್ಪಡಿಸುವುದು ಹಾಗೂ ಹೆಚ್ಚು ಸಮರ್ಪಕವಾಗಿ ಈ ವಿಧಾನವನ್ನು ತಿಳಿಸುವುದು. ಆದಿವಾಸೀಕರಣ ಹಾಗೂ ವಿಸಂಸ್ಕೃತೀಕರಣ ಎಂಬುದು ಪ್ರಕ್ರಿಯೆಯಾಗಿದ್ದು, ಇದರಲ್ಲಿ ವ್ಯಕ್ತಿಗಳು ಹಾಗೂ ಸಮೂಹ ಪಾರಂಪರಿಕವಾಗಿ ಆದಿವಾಸಿ ಇಲ್ಲವು ಜನಾಂಗೀಯ ಸಂಬಂಧಗಳಿಂದ ಬೇರ್ಪಡೆಗೊಂಡ ಹೆಚ್ಚು ಆ ಸಮುದಾಯವನ್ನು ಸಮರ್ಪಕವಾಗಿ ಮಾಡುವುದು. ಇದರ ಲಕ್ಷಣ ಯಾವುದ್ರಿ? ಆದಿವಾಸಿಯ ವಿಸಂಸ್ಕೃತೀಕರಣದ ಲಕ್ಷಣಗಳು. ಫಸ್ಟ್ ಒನ್ ಸಾಂಸ್ಕೃತಿಕರ ರೂಪಾಂತರತೆ, ಸೆಕೆಂಡ್ ಒನ್ ನಗರೀಕರಣ, ಥರ್ಡ್ ಒನ್ ಆಧುನೀಕರಣ ಪ್ರಭಾವ, ಫೋರ್ತ್ ಒನ್ ಸಾಂಸ್ಕೃತಿಕ ಮತ್ತು ಸಮ್ಮಿಶ್ರತೆ, ಫಿಫ್ತ್ ಒನ್ ಜಾಗತೀಕರಣ, ಸಾಮಾಜಿಕ ಮತ್ತು ರಾಜಕೀಯ ಪರಿಣಾಮಗಳನ್ನು ನೋಡ್ಬೋದು ರೀ. ತದನಂತರ ಆದಿವಾಸಿಯ ವಿಸಂಸ್ಕೃತೀಕರಣಕ್ಕೆ ಕಾರಣಗಳು ಯಾವುವು? ಫಸ್ಟ್ ಒನ್ ನಗರೀಕರಣ, ಸೆಕೆಂಡ್ ಒನ್ ಆಧುನಿಕ ಶಿಕ್ಷಣದ ಪ್ರಭಾವ, ಥರ್ಡ್ ಒನ್ ಸಮೂಹ ಮಾಧ್ಯಮದ ಪ್ರಭಾವ, ಫೋರ್ತ್ ಒನ್ ಆಧುನೀಕರಣದ ಪ್ರಭಾವ, ಫಿಫ್ತ್ ಒನ್ ಸರಕಾರಿಯ ನೀತಿ ಅಥವಾ ಧೋರಣೆಗಳ ಎಂಬುದನ್ನು ನಾವು ನೋಡ್ಬೋದು ರೀ. ತದನಂತರ 16ನೇ ಪ್ರಶ್ನೆ ರೀ, ಪುನರ್ ಆದಿವಾಸೀಕರಣ ಎಂದರೆ ಹಾಗೂ ಆದಿವಾಸೀಕರಣ ಸೂಚಿಸುವ
ಅಭಿವ್ಯಕ್ತಿಯನ್ನು ಮತ್ತು ಬೆಳವಣಿಗೆಯ ಕಾರಣಗಳು ಯಾವುದವೆಂಬುದನ್ನು ನೋಡ್ಬರಿ. ಸಾಮಾಜಿಕ ವಿದ್ಯಮಾನವೊಂದನ್ನು ವಿವರಿಸಲು ಬಳಸಲಾಗುತ್ತಿದ್ದು, ಇದರಲ್ಲಿ ವ್ಯಕ್ತಿ ಹಾಗೂ ಸಮೂಹ ತಮ್ಮ ಸಾಂಪ್ರದಾಯಿಕ ಆದಿವಾಸೀಕರಣವನ್ನು ಪುನರ್ ಆದಿವಾಸೀಕರಣ ಎಂದು ಕರೆಯುವರು. ಪುನರ್ ಆದಿವಾಸೀಕರಣದಲ್ಲಿ ಅದರ ಕಾರಣಗಳನ್ನು ನೋಡ್ಬರ್ರಿ. ಫಸ್ಟ್ ಒನ್ ಸಾಂಸ್ಕೃತಿಕ ಪುನರುಜ್ಜೀವನ, ಥರ್ಡ್ ಒನ್ ಸ್ಥಳೀಯತೆ, ಫೋರ್ತ್ ಒನ್ ಸ್ವಾಂಗೀಕರಣಕ್ಕೆ ಪ್ರತಿರೋಧ, ಫಿಫ್ತ್ ಒನ್ ಸಾಂಸ್ಕೃತಿಕ ಹಾಗೂ ರಾಜಕೀಯ ಆಂದೋಲನಗಳು, ಸಿಕ್ಸ್ತ್ ಒನ್ ಸಾಂಸ್ಕೃತಿಕ ಸಮ್ಮಿಶ್ರತೆ. 17ನೇ ಪ್ರಶ್ನೆ, ಆದಿವಾಸಿ ಅಭಿವೃದ್ಧಿ ಹಾಗೂ ಕಲ್ಯಾಣದ ಕುರಿತಾದ 3 ಮುಖ್ಯ ಪರಿದೃಷ್ಟಿಗಳು ಹಾಗೂ ದೃಷ್ಟಿಕೋನಗಳು. ಫಸ್ಟ್ ಒನ್ ಪ್ರತ್ಯೇಕತೆಯ ನೀತಿ, ಸೆಕೆಂಡ್ ಒನ್ ಸ್ವಾಂಗೀಕರಣದ ನೀತಿ, ಥರ್ಡ್ ಒನ್ ಏಕೀಕರಣದ ನೀತಿ. ಇದರ 3 ಪರಿದೃಷ್ಟಿಕೋನಗಳನ್ನು ತಿಳಿಸ್ಬೋದು ರೀ. ತದನಂತರ 18ನೇ ಪ್ರಶ್ನೆ ನೋಡಿದಾಗ ಆದಿವಾಸಿಗಳ ಕೆಲವು ಸಮಸ್ಯೆಗಳು ರೀ. ಫಸ್ಟ್ ಒನ್ ಶೋಷಣೆಯ ಸಮಸ್ಯೆ. ಇದರೊಳಗೆ 4 ಅದಾವ ರೀ ಸಬ್ ಪಾಯಿಂಟ್ ರೀ. ಫಸ್ಟ್ ಒನ್ ಮುಗ್ಧತೆಯ ಶೋಷಣೆ, ಸೆಕೆಂಡ್ ಒನ್ ಕಾನೂನು ವ್ಯವಸ್ಥೆಯ ಮೂಲಕ ಶೋಷಣೆ, ಥರ್ಡ್ ಒನ್ ಆರ್ಥಿಕ ಶೋಷಣೆ, ಫೋರ್ತ್ ಒನ್ ಸಾಂಸ್ಕೃತಿಕ ಶೋಷಣೆ. ಸೆಕೆಂಡ್ ಒನ್ ಭೂಪರಾಧೀನತೆಯ ಸಮಸ್ಯೆ, ಥರ್ಡ್ ಒನ್ ನಿರುದ್ಯೋಗದ ಸಮಸ್ಯೆ, ಫೋರ್ತ್ ಒನ್ ಸಾಂಸ್ಕೃತಿಕ ರೂಪಾಂತರತೆಯ ಸಮಸ್ಯೆ. ರೂಪಾಂತರ ಸಮಸ್ಯೆ ಒಳಗೆ ಇದರಲ್ಲಿ 6 ಕಾರಣಗಳು ಬರ್ತಾವೆ ರೀ. ಫಸ್ಟ್ ಒನ್ ಪರಾವಲಂಬನೆಯ ಕಾರಣವಾದ ತೊಡಗಿನ ಸಾಂಸ್ಕೃತಿಕ ರೂಪಾಂತರ, ಸೆಕೆಂಡ್ ಒನ್ ಆಧುನಿಕ ಶಿಕ್ಷಣದ ಸೃಷ್ಟಿಸಿದ ಗೊಂದಲ, ಥರ್ಡ್ ಒನ್ ಆಡಳಿತ ಸುಧಾರಣೆಯ ಹೆಸರಿನ ನಿರ್ಮಾಣವಾದ ಗೊಂದಲ, ಫೋರ್ತ್ ಒನ್ ಮತಾಂತರ ಸೃಷ್ಟಿಸಿದ ಗೊಂದಲ, ಫಿಫ್ತ್ ಒನ್ ಪಾಶ್ಚಾತ್ಯ ಭೌತಿಕ ಹಾಗೂ ಶಾರೀರಿಕ ಹಾಗೂ ಲೈಂಗಿಕ ಸಂಪರ್ಕ ತೊಂದರೆ ಹಾಗೂ ಆರೋಗ್ಯದ ಸಂಬಂಧ, ಸಿಕ್ಸ್ತ್ ಒನ್ ಆಧುನಿಕ ಕಾನೂನು ವ್ಯವಸ್ಥೆಯ ಸೃಷ್ಟಿಸಿದ ಗೊಂದಲ. ನಂತರ 19ನೇ ಪ್ರಶ್ನೆ ನೋಡಿದಾಗ ಆದಿವಾಸಿಯ ನ್ಯಾಯ ವ್ಯವಸ್ಥೆ ಹಾಗೂ ಆಧುನಿಕ ಕಾನೂನು ಇದರ ಮುಖ್ಯ ಅಂಶಗಳ್ಯಾವುವು. ಫಸ್ಟ್ ಒನ್ ಬುಡಕಟ್ಟು ನ್ಯಾಯ ವ್ಯವಸ್ಥೆಯ ಪ್ರಸ್ತುತ ಕಾರ್ಯಚಟುವಟಿಕೆ, ಸೆಕೆಂಡ್ ಒನ್ ದೇಶದ ಆಧುನಿಕ ನಿಯಮಿತ ನ್ಯಾಯ ವ್ಯವಸ್ಥೆಯ ಸಮಸ್ಯೆಗಳು, ಥರ್ಡ್ ಒನ್ ಆದಿವಾಸಿಯ ನ್ಯಾಯ ವ್ಯವಸ್ಥೆಯ ಸವಾಲುಗಳು ಯಾವುವು, ಫೋರ್ತ್ ಒನ್ ಬುಡಕಟ್ಟು ನ್ಯಾಯಾಲಯಗಳಿಗೆ ಶಾಸನಬದ್ಧ ಮಾನ್ಯತೆ ನೀಡಲು ಶಿಫಾರಸನ್ನು ಮಾಡೋದ್ರಿ, ಫಿಫ್ತ್ ಒನ್ ಬುಡಕಟ್ಟು ನ್ಯಾಯಾಲಯಗಳಿಗೆ ಸಿಬ್ಬಂದಿ ಹಾಗೂ ನೇಮಕಾತಿಯ ಧನ ಸಹಾಯ ಮಾಡೋದ್ರಿ, ಸಿಕ್ಸ್ತ್ ಒನ್ ಈಶಾನ್ಯ ರಾಜ್ಯಗಳಿಗೆ ಪ್ರತ್ಯೇಕ ಹೈಕೋರ್ಟ್ಗಳನ್ನು ಮಾಡೋದ್ರಿ. ತದನಂತರ 7ನೇ ಪಾಯಿಂಟ್ ನೋಡಿದಾಗ ಬುಡಕಟ್ಟು ಹಾಗೂ ದೇಶದ ನಿಯಮಿತ ನ್ಯಾಯ ವ್ಯವಸ್ಥೆಗಳ ನಡುವಿನ ಸಹ ಪ್ರಕ್ರಿಯೆ ಅವಕಾಶ ಮಾಡಿಕೊಡೋದ್ರಿ. 8 2 ನ್ಯಾಯಿಕ ಮತ್ತು ವ್ಯವಸ್ಥೆಯ ತುಲನಾತ್ಮಕ ಅಧ್ಯಯನಕ್ಕೆ ಶಿಫಾರಸು ಮಾಡೋದ್ರಿ. 9ನೇದ್ರಿ ಸಾರ್ವಜನಿಕ ಕಚೇರಿಯಲ್ಲಿ ಬುಡಕಟ್ಟು ಮಹಿಳೆಯರ ಮತ್ತು ಭಾಗವಹಿಸುವುದು ಮತ್ತು ಅವರಿಗೆ ಅವಕಾಶಗಳನ್ನು ಕಲ್ಪಿಸುವುದು. 20ನೇ ಪ್ರಶ್ನೆ ನೋಡಿದಾಗ ಕ್ಷೇತ್ರ ಕಾರ್ಯ ಆರ್ ಕ್ಷೇತ್ರಾಧ್ಯಯನ ಎಂದರೇನು ಮತ್ತು ಅದರ ಹಂತಗಳು ಹಾಗೂ ಅದರ ಮಹತ್ವವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಜೆ ಸ್ಮೈಲ್ ಅವರ ಪ್ರಕಾರ ಕ್ಷೇತ್ರ ಕಾರ್ಯವನ್ನು ಬಹಳ ಸರಳ ಮತ್ತು ಅರ್ಥದಲ್ಲಿ ಜನರನ್ನು ಅವರ ವಾಸ್ತವಿಕ ಜೀವನದಲ್ಲಿ ಪರಿಸ್ಥಿತಿಗಳನ್ನು ರೂವಾರಿಗಳಲ್ಲಿ ಅವಲೋಕನೆ ಮಾಡುವುದು ಮತ್ತು ಅವಲೋಕಿಸುವುದು ಎಂಬುದನ್ನು ನಾವು ಹೇಳ್ಬೋದು ರೀ. ತದನಂತರ ಕ್ಷೇತ್ರಾಧ್ಯಯನದ ಹಂತಗಳ ಯಾವ ನೋಡಿ ಬರ್ರಿ. ಫಸ್ಟ್ ಒಂದು ಆರಂಭಿಕ ಯೋಜನೆ. ಅವರ ಕ್ಷೇತ್ರ ಅಧ್ಯಯನ ಮಾಡ್ಬೇಕಾರೆ ಮೊದಲು ಅವರು ಏನು ಮಾಡ್ತಾರೆ ರೀ, ಪ್ಲ್ಯಾನ್ ಮಾಡ್ಕೋತಾರೆ, ಆರಂಭಿಕ ಯೋಜನೆ ಹಾಕೋತಾರೆ ಅಂದರೆ. ಸೆಕೆಂಡ್ ಒನ್ ಅನೌಪಚಾರಿಕ ಸಂಶೋಧನೆ. ಥರ್ಡ್ ಒನ್ ಸಂಶೋಧನಾ ವಿನ್ಯಾಸ ರೂಪಿಸಿಕೊಳ್ಳುವುದು. ಫೋರ್ತ್ ಒನ್ ಸಲಕರಣೆಗಳ ಸಿದ್ಧತೆ. ಅವರು ಏನು ಕೆಲಸ ಮಾಡ್ತಾರೆ, ಸಲಕರಣೆಗಳ ಸಿದ್ಧತೆ ಮಾಡ್ತಾರೆ. ಫಿಫ್ತ್ ಒನ್ ಕ್ಷೇತ್ರ ಕಾರ್ಯಾಚರಣೆ. ಮೊದಲು ಕ್ಷೇತ್ರ ಕಾರ್ಯಾಚರಣೆ ಮಾಡ್ತಾರೆ. ತದನಂತರ ಸಿಕ್ಸ್ತ್ ಒನ್ ಮಾಹಿತಿಯ ವಿಶ್ಲೇಷಣೆ. ಆ ಕ್ಷೇತ್ರದ ಮಾಹಿತಿಯನ್ನು ವಿಶ್ಲೇಷಣೆ ಮಾಡ್ತಾರೆ. ತದನಂತರ ಕ್ಷೇತ್ರ ಕಾರ್ಯದ
ಅಥವಾ ಕ್ಷೇತ್ರಾಧ್ಯಯನದ ವಿಧಾನದ ಮಹತ್ವಗಳು ಏನೆಂದವ ನೋಡೋಣ ಬರ್ರಿ. ಫಸ್ಟ್ ಒನ್, ಸಾಮಾಜಿಕ ಸಂಸ್ಥೆಗಳ ಕಾರ್ಯಾಚರಣೆಯ ಮಾಹಿತಿ. ತದನಂತರ ಸೆಕೆಂಡ್ ಒನ್, ಗ್ರಾಂಥಿಕ ವಿಧಾನಗಳ ಮಿತಿಗೊಂದು ಪರಿಹಾರ ಇಲ್ಲಿದೆ. ಅಂದ್ರೆ ಥರ್ಡ್ ಒನ್, ಗತಕಾಲದ ಸಾಮಾಜಿಕ ಸಂಸ್ಥೆಗಳ ವಿಶ್ಲೇಷಣೆಯಲ್ಲಿ ಸಹಕಾರಿ ಮಾಡುವುದ್ರಿ. ಫೋರ್ತ್ ಒನ್, ವಾಚಿಕ ಪರಂಪರೆಗೂ ನ್ಯಾಯ ನೀತಿ ಒದಗಿಸುವುದ್ರಿ. ಫಿಫ್ತ್ ಒನ್, ಸಾಮಾಜಿಕ ವಾಸ್ತವಿಕತೆಗಳ ಬಗೆಗಿನ ವಿರೂಪಗಳನ್ನು ಮಾಹಿತಿ ಮಾಡುದ್ರಿ. ತದನಂತರ ಸಿಕ್ಸ್ತ್ ಒನ್, ಭವಿಷ್ಯದ ಇತಿಹಾಸಕಾರರಿಗೆ ಭಾರತೀಯ ಸಮಾಜದ ಕುರಿತಾದ ವಾಸ್ತವಿಕ ಮಾಹಿತಿಯನ್ನು ನೀಡುವುದ್ರಿ. 21ನೇ ಪ್ರಶ್ನೆ, ಕ್ಷೇತ್ರ ಅಧ್ಯಯನದ ವಿಧಾನಗಳು ಮತ್ತು ಇತಿಮಿತಿಗಳನ್ನು ತಿಳಿಸಿರಿ ಎಂಬುದನ್ನು ಕೇಳಿದ್ದಾರೆ. ಫಸ್ಟ್ ಒನ್, ಕ್ಷೇತ್ರ ಕಾರ್ಯದಿಂದಲೂ ಅರ್ಥಾತ್ ಪ್ರತ್ಯಕ್ಷ ಅವಲೋಕನದಿಂದಲೂ ವಾಸ್ತವಿಕತೆಯ ನಿರ್ಮಾಣ ಮತ್ತು ಅದರ ಚಿತ್ರೀಕರಣ. 2, ಕ್ಷೇತ್ರ ಅಧ್ಯಯನದ ಕೂಡ ಸಂಶೋಧನೆಯ ಪೂರ್ವಗ್ರಹಗಳ ಹಿಡಿತದಿಂದ ಮುಕ್ತವಾಗಿಲ್ಲ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ. ಥರ್ಡ್ ಒನ್, ಅಕ್ಷರಸ್ಥ ನಾಗರಿಕತೆಯನ್ನು ಅನಕ್ಷರಸ್ಥ ಪ್ರಾಚೀನ ಸಮಾಜದಂತೆ ಪರಿಗಣಿಸುವುದು ಸರಿಯಲ್ಲ ಎಂಬುದನ್ನು ತಿಳಿಸಿದ್ದಾರೆ. ಫೋರ್ತ್ ಒನ್, ಕ್ಷೇತ್ರಾಧ್ಯಯನದ ಬಹಳ ಜಾರಿಯಾದದ್ದು ಎಂಬುದನ್ನು ತಿಳಿಸಿದ್ದಾರೆ. ಫಿಫ್ತ್ ಒನ್, ಸಾಮಾಜೀಕರಣ ಕಷ್ಟ ಮತ್ತು ಸಾಧ್ಯ ಎಂದು ಹೇಳಿದ್ದಾರೆ. ಸಿಕ್ಸ್ತ್ ಒನ್, ಎಲ್ಲ ಸಮಯದಲ್ಲಿಯೂ ಬೇಕೆನಿಸಿದ್ದಾಗ ಕ್ಷೇತ್ರ ಅಧ್ಯಯನ ಮಾಡಲಾಗುವುದು. 22ನೇ ಪ್ರಶ್ನೆ, ಕ್ಷೇತ್ರ ಕಾರ್ಯಕ್ಕೆ ಸಂಬಂಧಿಸಿದ ನೀತಿ ಮತ್ತು ಸಂಹಿತೆಗಳನ್ನು ತಿಳಿಸಿರಿ ಎಂಬುದನ್ನು ಪ್ರಶ್ನೆ ಕೇಳಿದ್ದಾರೆ. ಫಸ್ಟ್ ಒನ್, ಕ್ಷೇತ್ರ ಕಾರ್ಯ ಕೈಗೊಳ್ಳುವ ಮತ್ತು ಹಾಗೂ ಸಂಶೋಧನೆಯಲ್ಲಿ ಬೇಕಾದ ಕೆಲವು ನೈತಿಕ ಗುಣಗಳು. ಸೆಕೆಂಡ್ ಒನ್, ಕ್ಷೇತ್ರ ಸಂಶೋಧನೆಗೆ ಬೇಕಾದ ತಾಂತ್ರಿಕ ಕ್ಷಮತೆಗಳನ್ನು ಹೊಂದಿರುವುದು. ಥರ್ಡ್ ಒನ್, ಸಂಶೋಧನೆಯ ಎಲ್ಲ ಸಂಗತಿಗಳ ಬಗ್ಗೆ ಪರಿಣಾಮಕಾರಿಯಾಗಿರಬೇಕು. ತದನಂತರ ಫೋರ್ತ್, ಸಂಶೋಧನಾ ಯೋಜನೆಯಲ್ಲಿ ಭಾಗಿಗಳಾದವರು ಮತ್ತು ಸುರಕ್ಷತೆಗಳನ್ನು ಕಾಯ್ದುಕೊಳ್ಳುವುದು. ತದನಂತರ 23ನೇ ಪ್ರಶ್ನೆ ನೋಡಿದಾಗ್ರಿ, ಮಾಹಿತಿ ಹಾಗೂ ದತ್ತಾಂಶಗಳ 2 ಮುಖ್ಯ ಮೂಲಗಳು. ಫಸ್ಟ್ನೇದೊಂದು ಪ್ರಾಥಮಿಕ ಮೂಲ, ಸೆಕೆಂಡ್ ಒನ್ ಮಾಧ್ಯಮಿಕ ಮೂಲಗಳು. ಮಾಧ್ಯಮಿಕ ಮೂಲ ಒಳಗೆ 2 ಪ್ರಕಾರ ನೋಡ್ಬೋದು. ವೈಯಕ್ತಿಕ ದಾಖಲೆಗಳು 2, ಸಾರ್ವಜನಿಕ ಸ್ವರೂಪ ಹಾಗೂ ಮತ್ತು ಕಚೇರಿಯ ದಾಖಲೆಗಳನ್ನು ನಾವು ನೋಡ್ಬೋದು ರೀ. 24ನೇ ಪ್ರಶ್ನೆ ನೋಡಿದಾಗ ಸಾರ್ವಜನಿಕ ಸ್ವರೂಪ ಮತ್ತು ಕಚೇರಿಯ ಕೆಲವು ಮುಖ್ಯವಾದ ದಾಖಲೆಗಳು. ಫಸ್ಟ್ ಒನ್ ಕಡತಗಳು, ಸೆಕೆಂಡ್ ಒನ್ ಪ್ರಕಾಶಿತವಾದ ದಾಖಲೆಗಳು, ಥರ್ಡ್ ಒನ್ ವರದಿಗಳು, ಫೋರ್ತ್ ಒನ್ ವರ್ತಮಾನ ಪತ್ರಿಕೆಗಳು ಮತ್ತು ಮ್ಯಾಗ್ಝಿನ್ಗಳು ಇಲ್ಲಿ ನೋಡ್ಬೋದು. ಫಿಫ್ತ್ ಒನ್ ಇತರ ದಾಖಲೆಗಳು. 25 ಸಹಭಾಗಿತ್ವ ವಿಧಾನ ಮತ್ತು ಒಳಗೊಂಡಿರುವ ಮುಖ್ಯ ತತ್ವಗಳು. ಫಸ್ಟ್ ಒನ್ ನಿರ್ಣಯ ಕೈಗೊಳ್ಳುವಾಗ ಅದರಲ್ಲಿ ಸಹಭಾಗಿಯಾಗಿರುವುದು ಹಕ್ಕು. ಸೆಕೆಂಡ್ ಒನ್ ಕೇಳಿಸದೇ ಇದ್ದ ಧ್ವನಿಯನ್ನು ಕೇಳಿಸಿಕೊಳ್ಳುವುದು. ಥರ್ಡ್ ಒನ್ ಸ್ಥಳೀಯ ಪರಿಸ್ಥಿತಿಯ ಪರಿಜ್ಞಾನದೊಂದಿಗೆ ವೈವಿಧ್ಯತೆಯನ್ನು ಅರಿವು. ತದನಂತರ ಫೋರ್ತ್ ಒನ್ ವ್ಯತಿರಿಕ್ತವಾದ ಕಲಿಕೆಯನ್ನು ಸಿದ್ಧವಾಗಿರುವುದು. ಫಿಫ್ತ್ ಒನ್ ಅನ್ಯೋನ್ಯಗಳ ಬಳಕೆ. ಸಿಕ್ಸ್ತ್ ಒನ್ ಮನೋಭಾವ ಹಾಗೂ ವರ್ತನೆಯಲ್ಲಿನ ಬದಲಾವಣೆ. ತದನಂತರ 26ನೇ ಪ್ರಶ್ನೆ ನೋಡಿದಾಗ್ರಿ, ಸಮಗ್ರ ಅಧ್ಯಯನದ ವಿಧಾನದ ಅನುಕೂಲತೆಗಳು ಯಾವುವು? ಫಸ್ಟ್ ಒನ್ ಸಮಗ್ರ ಮಾಹಿತಿ ಲಭ್ಯ. ಸೆಕೆಂಡ್ ಒನ್ ಮಾದರಿ ಅಥವಾ ನಮೂನೆಯ ಆಯ್ಕೆಗೆ ಸಹಾಯಕ. 27ನೇ ಪ್ರಶ್ನೆ, ಸಮಗ್ರ ಅಧ್ಯಯನದ ಇತಿಮಿತಿಗಳು. ಸಂಶೋಧನೆ. ಫಸ್ಟ್ ಒನ್ ಸಂಶೋಧಕನ ತಪ್ಪು ಕಲ್ಪನೆಗಳು ಹಾಗೂ ಸಂಗ್ರಹಿಸುವ ಅಪೂರ್ಣ ಮಾಹಿತಿಗಳು. ಸೆಕೆಂಡ್ ಒನ್ ಸಮಯ ಹಾಗೂ ಸಂಪತ್ತಿನ ಅಪಾರ ಅವ್ಯಯ. ಥರ್ಡ್ ಒನ್ ಸಾಮಾನ್ಯೀಕರಣ ಕಷ್ಟ ಸಾಧ್ಯ. ಫೋರ್ತ್ ಒನ್ ಇಬ್ಬರು ಪರಸ್ಪರ ಪ್ರಭಾವ ಒಳಗಾಗುವ
ಸಾಧ್ಯತೆ. ಪೆಪ್ಟೋನ್ ನಿಯಂತ್ರಣಕ್ಕೆ ಕೊರತೆ. ತದನಂತರ 6 ಮಾಹಿತಿಯಲ್ಲಿ ಏಕರೂಪತೆ ಇರುವುದಿಲ್ಲ. 7 ವೈಜ್ಞಾನಿಕ ಸ್ವರೂಪದಲ್ಲದ ಮಾಹಿತಿಗಳು. 8 ಸೀಮಿತ ಕ್ಷೇತ್ರದ ಅಧ್ಯಯನಕ್ಕೆ ಮಾತ್ರ ಉಪಯುಕ್ತ. ಥ್ಯಾಂಕ್ ಯು ಆಲ್. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ವಿಡಿಯೋಗಾಗಿ ಬೆಲ್ ಐಕನ್ ಆನ್ ಮಾಡಿರಿ. ಥ್ಯಾಂಕ್ ಯು ಆಲ್.